ಬಂಧುಗಳೇ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರ್ಷಿತ್. ಲೈಕ್ ಫೇಮಸ್ಗೋಸ್ಕರ ಅಪಾಯಕರ ರೀಲ್ಸ್ ಮಾಡಲು ಹೋಗಿ ಅದೆಷ್ಟೋ ಮಂದಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಈ ವಿಡಿಯೋ ಮಾಡುವ ಉದ್ದೇಶ ರೀಲ್ಸ್ ಮಾಡುವ ಒಂದಷ್ಟು ಮಂದಿ ಪಾಠ ಕಲೀಲಿ. ಅಪಾಯಕರ ರೀಲ್ಸ್ ಮಾಡೋ ಮುನ್ನ ಒಂದು ಬಾರಿ ತಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಬರೀ ಲೈಕ್ಗೋಸ್ಕರ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬೇಡಿ. ಒಮ್ಮೆ ಜೀವ ಹೋದರೆ ಮತ್ತೆ ಯಾರಿಂದಲೂ ಅದನ್ನು ವಾಪಸ್ ತರಲು ಸಾಧ್ಯವಿಲ್ಲ. ಅಂತಹದ್ದೇ ಅಪಾಯಕರ ರೀಲ್ಸ್ ಮಾಡಲು ಹೋಗಿ ಒಬ್ಬ ಹುಡುಗ ತನ್ನ ಅಮೂಲ್ಯವಾದ ಜೀವವನ್ನೇ ಕಳೆದುಕೊಂಡಿದ್ದಾನೆ. ಬಂಧುಗಳೇ, ಈ ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಘಟನೆ ನಡೆದದ್ದು ತೆಲಂಗಾಣದಲ್ಲಿ. ಆತ ಹಾವಾಡಿಗನೊಬ್ಬನ ಮಗ ಆದ್ದರಿಂದ ಆತನಿಗೆ ಹಾವು ಹಿಡಿಯುವುದು ಚೆನ್ನಾಗಿ ಗೊತ್ತಿತ್ತು. ಅವತ್ತು ಏನಾಗ್ತದೆ ಅಂದರೆ, ಗ್ರಾಮಕ್ಕೆ 6 ಅಡಿಯ ನಾಗರ ಹಾವೊಂದು ಬರುತ್ತದೆ. ಅದನ್ನು ಹಿಡಿದು ಗ್ರಾಮದಿಂದ ಹೊರಗೆ ಹಿಡಿದು ತೆಗೆದುಕೊಂಡು ಹೋಗುವ ವೇಳೆ ರೀಲ್ಸ್ಗೋಸ್ಕರ ಅದನ್ನು ಬಾಯಲ್ಲಿ ಇಟ್ಟು ಫೋಟೋ ವಿಡಿಯೋವನ್ನು ತೆಗೆಸಿಕೊಂಡಿದ್ದಾನೆ. ಆದರೆ ಅದು ಬಾಯೊಳಗೆ ಕಚ್ಚಿದ್ದು ಆ ಯುವಕನ ಗಮನಕ್ಕೆ ಬಂದಿರಲಿಲ್ಲ. ಮಧ್ಯಾಹ್ನದ ವೇಳೆ ಇದ್ದಕ್ಕಿದ್ದಂತೆ ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಆತನನ್ನು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಆತ ಹಾವು ಕಡಿತದಿಂದ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ತಿಳಿಸಿದ್ದಾರೆ. ನೋಡಿ, ಈ ಹುಡುಗ ರೀಲ್ಸ್ಗೋಸ್ಕರ ಹುಚ್ಚು ಸಾಹಸ ಮಾಡಲು ಹೋಗಿ ತನ್ನ ಅಮೂಲ್ಯವಾದ ಜೀವವನ್ನೇ ಕಳೆದುಕೊಂಡಿದ್ದಾನೆ. ಅಪಾಯಕರ ರೀಲ್ಸ್ ಮಾಡುವ ಮುನ್ನ ತಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಒಂದು ಬಾರಿ ಯೋಚಿಸಿ. ಇಲ್ಲವಾದರೆ ಇಂತಹದ್ದೇ ದುರ್ಘಟನೆಯನ್ನು ನಾವು ನಮ್ಮ ಮೈ ಮೇಲೆ ಎಳ್ಕೊಂಡ ಹಾಗೆ. ಬಂಧುಗಳೇ, ನಿಮಗೇನನಿಸ್ತದೆ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.